ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಂಗಳೂರಿಂದ ಆಂಟಿ ಬಂದಿದ್ದರು. ಅವರು ಬಿಸಿ ಬಿಸಿ ಬಿರಿಯಾನಿ, ದಮ್ ಬಿರಿಯಾನಿ ಮಾಡಿದ್ರು. ಹೇಗೆ ಮಾಡ್ತಾರೆ ನೋಡೋಣ. ಚೆನ್ನಾಗಿ ಮಾಡಿದ್ದಾರೆ, ಅವ್ರದ್ದೇ ಓನ್ ರೆಸಿಪಿ, ಚೆನ್ನಾಗಿ ಮಾಡ್ತಾರೆ. ನನ್ನ ಬಾಣಂತನದಲ್ಲೆಲ್ಲ ಇವರೇ ಮಾಡಿಕೊಡ್ತಾಯಿದ್ದು. ನಾವು ಜಾಸ್ತಿ ತಿನ್ನಲ್ಲ, ಹಾಗಾಗಿ ಇವ್ರು ಮಾಡಿಕೊಡ್ತಾಯಿದ್ರು. ತುಂಬ ಚೆನ್ನಾಗಿದೆ. ಮತ್ತು ತಂದೂರಿ ಮಾಡಿದ್ದಾರೆ ನೋಡಿ. ತಂದೂರಿ ಇದು ಅವ್ರದ್ದೇ ಮಸಾಲೆ, ಓನ್ ಮಸಾಲೆ. ಅದಕ್ಕೆ ಏನೇನು ಹಾಕಿದ್ದಾರೆ ಎಲ್ಲ ಹೇಳ್ತೀನಿ, ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ತಂದೂರಿದು. ಇವಾಗ ಬಿರಿಯಾನಿ ಮಾಡೋದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ದಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೀಗೆ ನೋಡ್ತಾ ಇರಿ. ಎಷ್ಟು ಕೆ ಜಿ ಚಿಕನ್ ನಟಿ ಹಾಕ್ತಾ ಇರೋದು? 3 kg ಚಿಕನ್ನು, ಹಾಂ, 2 kg ರೈಸ್. ಹೌದಾ? ಒಂದು 10 ಜನ ತಿನ್ಬೋದು. 10 ಜನ ತಿನ್ಬೋದು. ನಾಟಿ ಸ್ಟೈಲ್ ಎಲ್ಲ ಚೆನ್ನಾಗಿ ಬೆಂದೈತಿ. ಇವಾಗ ರೈಸ್ ಹಾಕ್ಬೇಕಾ? ರೈಸ್ ಹಾಕ್ಬೇಕು. ನಾವು ಈರುಳ್ಳಿ ಒಗ್ಗರಣೆಗೆ ಇದು ಇದೇನಪ್ಪ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡೋದ್ರಿಂದ ಈಗ ಹೇಳ್ತಾ ಇದ್ದೀರಿ. ಏನೇನು ಹಾಕಿದ್ರಿ? ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಆಮೇಲೆ ಇದು ಕೆಂಪು ಹೂವು ಅಂತ ಬರುತ್ತೆ, ಮಸಾಲೆಗೆ ಸಂಬಂಧಪಟ್ಟಿದೆ ಅದು, ಆಮೇಲೆ ಪಲಾವ್ ಎಲೆ ಎಲ್ಲ ಅದನ್ನ ಪೌಡರ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಆಮೇಲೆ ಮರಾಠಿ ಮೊಗ್ಗು, ಅನಾನಸ್ ಹೂವು, ಆಮೇಲೆ ಕೆಂಪು ಹೂವು, ಆಮೇಲೆ ಏಲಕ್ಕಿಕಾಯಿ, ಪಲಾವ್ ಎಲೆ ಎಲ್ಲ ಇದು ಪೌಡರ್. ಈಗ ಚಿಕನ್ಗೆ ಹಾಕ್ತಾ ಇದ್ದೀರಾ? ಹಾಕ್ತಾ ಇದೀನಿ ಚಿಕನ್. ನಾವು ಹಾಗೆ ಹಾಕೊಂಡಿಲ್ಲ, ಚಕ್ಕೆ ಲವಂಗ ಎಲ್ಲ ಹಾಗೆ ಹಾಕೊಂಡಿಲ್ಲ. ನಾವು ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ರುಬ್ಬಿಟ್ಟು ಹಾಕೊಂತಾ ಇದೀವಿ, ಪೌಡರ್ ಮಾಡಿ ಹಾಕ್ತಾ ಇದೀವಿ. ಯಾಕಂದ್ರೆ ಇದೆಲ್ಲ ಹೊಟ್ಟೆಗೆ ಸೇರುತ್ತೆ, ಇದೆಲ್ಲ ಆಯುರ್ವೇದದಲ್ವಾ. ಅದು ಹಂಗೆ ಹಾಕಿದ್ರೆ ಎತ್ತಿ ಎತ್ತಿ ಬಿಸಾಕ್ಬಿಡ್ತೀವಿ, ಬೇಡ. ಇದು ತಿನ್ನೋಣ. ಕೆಮ್ಮು ಆತರ ಎಲ್ಲ ಇದ್ರೆ ಹೋಗುತ್ತೆ. ಮಳೆಗಾಲಕ್ಕೆಲ್ಲ ಅದು ಕೊರೋನಾ ಅಂತಾರಲ್ಲ, ಅದಕ್ಕೆ ಇದೆಲ್ಲ ಕರೋನಾ ಟೈಮಲ್ಲಿ ಇದೇ ಮನೆ ಮದ್ದಾಗಿತ್ತು. ಮದ್ದಾಗಿತ್ತಲ್ಲ ಅವಾಗ. ಕಷಾಯ ಎಲ್ಲ ಮಾಡ್ಕೊಂಡು ಕುಡಿತಿದ್ವಲ್ವಾ, ಇದೆಲ್ಲ. ಹೌದು ಹೌದು. ಅದಕ್ಕೆ ಆತರ. ಈಗ ಚಿಕನ್ ಬೆಂದೈತೆ, ಆಲ್ಮೋಸ್ಟ್ ಬೆಂದೈತೆ. ಒಂದು ಮುಕ್ಕಾಲ್ ಬೇಗ ಬೆಂದೈತೆ, ಕಾಲ್ ಭಾಗ. ಫಸ್ಟ್ ಒಗ್ಗರಣೆಗೆ ಹಾಕೊಂಡು ಈರುಳ್ಳಿ, ಹಾ, ಆಮೇಲೆ ಪಲಾವ್ ಎಲೆ, ಮೆಂತ್ಯ ಸೊಪ್ಪು, ಫಸ್ಟ್ ಮೆಂತ್ಯ ಸೊಪ್ಪು, ಆಮೇಲೆ ಈರುಳ್ಳಿ, ಆಮೇಲೆ ಪಲಾವ್ ಎಲೆ, ಆಮೇಲೆ ಚಿಕನ್ ತೊಳೆದು. ನಾನ್ ಬಾಣಂತನಲ್ಲಿದ್ದಾಗ ಇದೇ ರೆಸಿಪಿ ಆಂಟಿ ಮಾಡ್ಕೊಡ್ತಾ ಇದ್ರು. ವಾರಕ್ಕೆ 2 ಸಲ ಮಾಡಿ. ನಾವಂತೂ ಮಾಡ್ತಾ ಇರ್ಲಿಲ್ಲ ಜಾಸ್ತಿ ಚಿಕನ್. ಇವ್ರು ಬಾಣ್ತಿ 5 ತಿಂಗಳ. ಯಾರು? ನೀವು 5 ತಿಂಗಳ? ಇಲ್ಲ, ಫಸ್ಟ್ ಬಾಣ್ತಿಲೇ ಇದ್ರಿ ನೀವು. 1ನೇ ತಿಂಗಳಿಂದಲೂ ಇದ್ರಿ. ಪ್ರೆಗ್ನೆಂಟ್ ಇಲ್ಲಿದ್ದಾಗ್ಲೇ ನೀವು ಬಂದಿದ್ದಲ್ವಾ? ನಾನು ಡೆಲಿವರಿ ಆಗ್ಬಿಟ್ಟಿತ್ತು. ಇಲ್ಲ, ಪ್ರೆಗ್ನೆಂಟ್ ದಿವಸ ಬಂದು ಕೇಳ್ಕೊಂಡು ಹೋಗಿದ್ರಿ ನೋಡಿ ನೀವು. ನಾನು ಪ್ರೆಗ್ನೆಂಟ್ ಇದ್ದೆ ತ್ರಿದಿವಾಗಿ. ಅವಾಗ ನೀವು ಮನೆ ಖಾಲಿ ಇದೆಯಾ ಅಂತ ಕೇಳ್ಕೊಂಡು ಹೋಗಿದ್ರಲ್ಲ. ಮುಚ್ಚಿಬಿಟ್ಟೆ, ತೆಗಿಬೇಕಾ? ತೊಂದ್ರೆ ಇಲ್ಲ ಹೇಳಬೇಕು. ಇದು ನಾಟಿ ಸ್ಟೈಲ್ ಬಿರಿಯಾನಿ. ಇದು ನಮ್ದೇ ಓನ್ ರೆಸಿಪಿ. ನಮ್ಮ ಅನಿತಾ ಪ್ರೆಗ್ನೆಂಟ್ ಟೈಮಲ್ಲಿ 4-5 ಸಲ ಮಾಡ್ಕೊಡ್ತಿದ್ದೆ. ಸಖತ್ತಾಗ್ತಿದ್ದಾರೆ, ವಾರಕ್ಕೆ 2 ಸಲ. ಪಾಪು ಆದ್ಮೇಲೆ 2-3 ಸಲ. ಹೌದೌದು. ಪಾಪು ಆದಾಗ ನಾನು ಜಾಸ್ತಿ ಚಿಕನ್ ತಿಂತಿರ್ಲಿಲ್ಲ. ಆಕ್ಚುಲಿ ಅವಾಗ ಜಾಸ್ತಿ ಚಿಕನ್ನು ಮಟನ್ ಆತರ ತಿನ್ಬೇಕು ಅಂತ ಹೇಳೋರು, ಬಟ್ ನಾವು ಮಾಡ್ತಿರ್ಲಿಲ್ಲ. ಆಂಟಿ ಮಾಡ್ಕೊಡೋರು. ಮಾಡ್ತಾನೆ ಇರ್ಲಿಲ್ಲ. ನಮ್ಮನೆ ಸ್ಮೆಲ್ ನೋಡಿ ಅವರು ಆಂಟಿ ಅಂತ ಇದ್ರು. ಇವಾಗ ಅದೇ ರೆಸಿಪಿ. ಚೆನ್ನಾಗಿ ಮಾಡೋರು. ನನ್ಗಂತೂ ಅವ್ರ ಮನೇಲಿ ಮಾಡಿದ ಮಿಸ್ಸೇ ಇಲ್ಲ. ಸ್ಪೆಷಲ್ ಆಗಿ ನನಗೆ ತಂದ್ಕೊಡೋರು. ಈಗ ನಾನು ಬಂದಾಗೆಲ್ಲ ಇವಾಗ ಆಂಟಿ ಕೈಲಿ ಮಾಡಿಸ್ತಾ ಇದೀವಿ. ಇವತ್ತು ಅವ್ರು ಬೆಂಗಳೂರಿಂದ ಬಂದಿದ್ದಾರೆ, ಅವ್ರ ಕೈಲೇ ಮಾಡಿಸ್ತಾ ಇದೀವಿ ಚಿಕನ್ ಬಿರಿಯಾನಿ. ಎಲ್ಲ ನಾಟಿ ಸ್ಟೈಲ್, ಎಲ್ಲ ಗ್ರೀನ್ ಮಸಾಲೆ. ಯಾವೆಲ್ಲ ನ್ಯಾಚುರಲ್ ಆಗಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಕೆಂಪು ಹೂವು ಅಂತ ಬರುತ್ತೆ, ಅದೇ ಇದು ಜಾಪತ್ರೆ ಅಂತ. ಅದೇ ಕೆಂಪು ಹೂವು ಅಂದ್ರೆ ಜಾಪತ್ರೆ. ಇನ್ನೊಂದು ಕೆಂಪು ಹೂವು ಬರುತ್ತೆ, ಅದೇ ಜಾಪತ್ರೆ ಅಂತಾರೆ ಅದನ್ನ. ಜಾವಿತ್ರಿ, ಜಾಪತ್ರೆ 2 ಅಂತಾರೆ. ಅದು ಎಲ್ಲ ನ್ಯಾಚುರಲ್ ಆಗಿ ಪೌಡರ್ ಮಾಡಿ ಹಾಕ್ಬಿಡ್ತೀವಿ. ಯಾಕೆ ಅಂದ್ರೆ ಹಾಗೆ ಹಾಕಿದ್ರೆ ಎತ್ತು ಬಿಸಾಕ್ತಾರೆ ಮಕ್ಳು, ಯಾರು ಇದಾದ್ರೆ ಡೈರೆಕ್ಟ್ ದೇಹದೊಳಗೇನೆ ಸೇರ್ಕೊಳ್ಳುತ್ತೆ. ಸೂಪರ್ ಆಗಿರುತ್ತೆ. ಏನು ಜ್ವರ, ಕೆಮ್ಮು, ಏನು ಔಷಧಿನೇ ಬೇಡ. ಆ ಟೈಮಲ್ಲಿ ಅದೆಲ್ಲ ತಿಂದ್ರೆ ಚೆನ್ನಾಗಿ. ಕಷಾಯ ಮಾಡೋ
ಅದಕ್ಕೂ ಅದನ್ನ ಆಂಟಿ ಇವಾಗ ರೈಸ್ ಹಾಕೋಣ ರೈಸ್ ಹಾಕೊಂಡು ಹಾಕೋಣ ಅಥವಾ ಇನ್ನು ವೆಯ್ಟ್ ಮಾಡಬೇಕಾ? ಪೀಸ್ ಹಾಕ್ತೀವಿ. ಈಗ ಟೇಸ್ಟ್ ಮಾಡ್ತಿದೀವಿ, ನೋಡೋಣ ಹೆಂಗಿದೆ. ಪೀಸ್ ಸರಿ ಬೆಂದಿದ್ಯಾ? ಒಂದು ಆಂಟಿ ಆಲ್ಮೋಸ್ಟ್ ಬೆಂದೈತೆ ಅನ್ಸುತ್ತೆ. ಇವಾಗ ರೈಸ್ ಹಾಕಿದ್ರೆ ರೈಸ್ ಹಾಕ್ಬೇಕು. ತೊಳೆದ್ರಮ್ಮ? ತೊಳ್ಕೊಂಬರ್ಲಾ? ಕಲಿಸ್ಕೊಂಡು ಹೋಗ್ಬಿಡುತ್ತಿಲ್ಲ ಅಂದ್ರೆ ಆಂಟಿ ಜಾಸ್ತಿ ಬೆಂದ್ಬಿಟ್ರೆ. ಇಲ್ಲ ಅಮ್ಮ ಅದೇ ಸೌದೆ ತರಕ್ಕೆ ಹೋಗೈತೆ, ಅದೇ ಇದು ಮಾಡ್ತೀವಿ ತಂದೂರಿ ಚಿಕನ್ ಮಾಡೋಕ್ಕೆ. ಸಾಕು, ನಾ ಒಂದೆರಡು ಪೀಸ್ ಕೊಡಿ ಆಂಟಿ ಸಾಕು. ಇವಾಗ ರೈಸ್ ತೊಳ್ಕೊತಾ ಇದ್ದೀವಿ. 2.5 kg ರೈಸ್ ಅಲ್ವಾ ಆಂಟಿ? ಹಾಂ 2 kg ಅಂದರೆ ಹತ್ತತ್ರ ನಿಯರ್ ಬೈ ಒಂದು 5 kg ಆಗುತ್ತಲ್ಲ. ಟೋಟಲ್ 5 kg ಬಿರಿಯಾನಿ ಅನ್ಬೋದು. ಈಗ 2.5 kg ರೈಸು ಹಾಕೊಂಡು ಈಗ ಅದೇ ಎಷ್ಟು ನಾವು ರೈಸ್ ತಗೊಂಡಿರ್ತೀವಿ ಅಂದ್ರೆ ನಾವು ಒಂದು 6 ಕಪ್ ತಗೊಂಡಿದ್ದೀವಿ ಅಲ್ವಾ ಆಂಟಿ? 6 ಕಪ್ಗೆ 12 ಅಂದ್ರೆ 2 ಲೋಟ ಎಕ್ಸ್ಟ್ರಾ ಹಾಕ್ತೀವಿ. 14 ಎಕ್ಸ್ಟ್ರಾ ಬೇಡ ಅನ್ಕೊಂತೀನಿ ಆಂಟಿ. ಈಗ ಆಲ್ರೆಡಿ ನೀರು ಬಿಡ್ಕೊಂಡೈತೆ. ಹೌದು, ಬೇಡ ಬೇಡ ಅನ್ಕೊಂತೀನಿ ಅಷ್ಟೇ. ಅಕ್ಕಿ ಎಷ್ಟಿದೆ ಅಷ್ಟೇ ಹಾಕೋಣ. ಅಷ್ಟೇ 12 ಹಾಕೋಣ. ಈಗ ಆಲ್ರೆಡಿ ನೀರಿದೆ. ಅದಕ್ಕೆ ಬೇಡ. ಚಿಕನ್ನು ಬೆಂದೈತೆ. ರೈಸ್ ಬೈಕಣಕ್ಕೆ ಅಷ್ಟೇ ಹಾಕ್ಬೇಕು ನಾವು. 12 ಹಾಕಿ 12 ಬೇಡ. ಈಗೆಲ್ಲ ನೋಡಿ ಚೆನ್ನಾಗಿ ಚಿಕನ್ ಎಲ್ಲ ಬೆಂದೈತೆ. ಅದು ಚೆನ್ನಾಗಿ ಬೆಂದ್ಕೊಂಡು ರಸ ಎಲ್ಲ ಎಣ್ಣೆ ಬಿಡ್ಕೋಬೇಕಲ್ವಾ ಆಂಟಿ? ಎಣ್ಣೆ ಬಿಡ್ಕೋಬೇಕು. ಬೆಂದ ಮೇಲೆ ಎಣ್ಣೆ ಬಿಡ್ಕೊಳುತ್ತಲ್ಲ, ಅವಾಗ ರೈಸ್ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದಿದೆ. ಅಕ್ಕಿ ಏನ್ 1/4 ಭಾಗ ಬೆಂದೋಗ್ಬಿಡುತ್ತೆ, ಬೇಗ ಬೆಂದೋಗುತ್ತೆ. ಇನ್ 1/4 ಭಾಗದ ಜೊತೆ ಅದು ಅಕ್ಕಿ ಜೊತೆ ಅದು ಬೆಂದ್ಕೊಳ್ಳುತ್ತೆ. ಇವಾಗ ನೀರ್ ಹಾಕೋಣ. ನೀರ್ ಹಾಕೋಣ. ಬಿಜೆಪಿ ಹಾಕ್ಬಿಡ್ರಿ. ಅದು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ, ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ, ಅದನ್ನ ತೊಳ್ಕೊಂಡು ಹಾಕೊಂತ ಇದೀವಲ್ವಾ ಆಂಟಿ? 6 ಲೋಟ ಅಕ್ಕಿ ಹಾಕೊಂಡಿದೀವಿ, 12 ಲೋಟ ನೀರ್ ಹಾಕೊಂತ ಇದೀವಿ. ಅದ್ರಲ್ಲ ನೀರ್ ಬಿಡ್ಕೊಂಡಿತ್ತಲ್ಲ, ಹಂಗಾಗಿ ಸಾಕು ಸಾಕು. ಇವಾಗ ನೀರ್ ಹಾಕೋಣ. ಅಮ್ಮ ಒಂಚೂರು ನೀರ್ ಹಾಕಮ್ಮ. ನಾನೇ ಹಾಕ್ತೀನಿ. ಈಗ ನೀರು ಹಾಕೊಂಡಿದೀವಿ. ಚೆನ್ನಾಗಿ ಕುದಿ ಬರಬೇಕು. ಒಂದು ಸ್ವಲ್ಪ ಮುಚ್ಚಳ ಇಟ್ಬಿಟ್ಟು ಬೇಯಿಸ್ತೀವಿ. ಬಿರಿಯಾನಿ ಆದಮೇಲೆ ಹೇಳ್ತೀವಿ ನಿಮಗೆ. ಇವಾಗ ನಾವು ತಂದೂರಿ ಬೇಯಿಸ್ಕೋಬೇಕು, ಹಂಗಾಗಿ ಚಿಕನ್ ಬಿರಿಯಾನಿ ಮುಚ್ಚಿಬಿಟ್ಟು ಸ್ಲೋ ಊರಿಲಿ ಇಡ್ತೀವಿ. ಒಲೆ ಮೇಲೆ ಇಟ್ಟಿದ್ದೀವಿ. ಒಂದು ಸ್ವಲ್ಪ ಬೆಂದೈತೆ. ಸಾಕು ಇಷ್ಟಲ್ವಾ ಆಂಟಿ? ಸಾಕು ಸಾಕು ಸಾಕು. ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಒಲೆ ಮೇಲೆ ಹಾಕ್ಬಿಡೋಣ, ಸರಿನಾ? ಈಗ ಬಿರಿಯಾನಿದು ತುಪ್ಪ ಹಾಕ್ಬೇಕಾ? ಬಿರಿಯಾನಿಗೆ ತುಪ್ಪ ಬಾಯ್ ನೋಡ್ಬಾ ಅರ್ಷಿ. ಬಾ. ಸೂಪರಾ? ಕಲರ್ ಚೆನ್ನಾಗಿದೆ ಅಲ್ಲ? ಹೀಗೆ ಹಿಂಗಿದೆ. ಇಷ್ಟ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ. ಈಗ ಹೇಮರಾಜರ್ ಬಂದ್ರಲ್ಲ, ಮಾತಾಡಿಸ್ತಾರೆ. ಈಗ ಮಾತಾಡ್ಸ್ತಿದಾರ? ಸರಿ. ಇಷ್ಟವರೆಗೂ ಸಿಂಗಲ್ ಆಗಿದ್ರು. ತುಂಬಾ ಚೆನ್ನಾಗಿದೆ. ಬೇಡಿಗೆ ಮೆಣಸಿನ್ಕಾಯಿ ಹಾಕಿದೀವಿ. ರುಬ್ಬಕ್ಕೆ ಏನೇನ್ ಹಾಕಿದ್ರಿ ಆಂಟಿ? ಬೇಡಿಗೆ ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ ನಮ್ದೇ ಓನ್ ರೆಸಿಪಿ. ಬೇಡಿಗೆ ಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಸ್ವಲ್ಪ ಗರಂ ಮಸಾಲೆ ಪೌಡ್ರು, ಚಿಕನ್ ಶುಂಠಿ ಮತ್ತೆ ಬೆಳ್ಳುಳ್ಳಿನೂ ಹಾಕೋದ್ರಿ. ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಇದು ಬೇಡಿಗೆ ಮೆಣಸಿನ್ಕಾಯಿ, ಟೊಮೊಟೊ ಹಾಕೋದ್ರಿ. ಇಷ್ಟು ರುಬ್ಬಿದ್ದು. ಅದು ರುಬ್ಬಿದ್ದೆಲ್ಲ ಮಸಾಲ ಹಾಕ್ಬೇಕಾದ್ರೆ ರುಬ್ಬಿರೋದ್ ಮಸಾಲ ಪ್ಲಸ್ ನಿಂಬೆಹಣ್ಣುಳಿ ಮತ್ತೆ ಸ್ವಲ್ಪ ಮೊಸರು ಹಾಕೊಂಡ್ವಿ. ನಿಂಬೆಹಣ್ಣು ಹುಳಿ ರಸ, ಆಮೇಲೆ ಉಪ್ಪು, ಅರಿಶಿನ. ಹಾ ಕರೆಕ್ಟ್. ಅರಿಶಿನ ಮೇನ್. ಆಮೇಲೆ ಕಾರ್ನ್ಫ್ಲವರ್ ಹಾಕೊಂಡು ಮ್ಯಾಗ್ನೆಟ್ ರುಬ್ಬಿರೋದ್ ಮಸಾಲ ಇದಕ್ಕೆ ಹಾಕಿ, ಕಾರ್ನ್ಫ್ಲವರ್, ಗರಂ ಮಸಾಲೆ ಪೌಡ್ರು, ತಂದೂರಿ ಮಸಾಲೆ ಪೌಡ್ರು ಎಲ್ಲ ಹಾಕಿ ಮಾಡಿರೋದು ಓನ್ ಮಸಾಲ ಫುಲ್. ಇವಾಗ ಆಗಿದೆ. ಇದು ಆಗಿದೆ. ಈಗ ಎಣ್ಣೆ ಬಿಟ್ಕೊಂಡಿದೆ ಇಲ್ಲಿ. ಈಗ ತಗೊಂಡೋಗೋದ ಆಂಟಿ? ಹಂಗಾದ್ರೆ ಅಲ್ಲಿ ಒಂದ್ ಸ್ವಲ್ಪ ಕೆಂಡ ಆಗ್ಲಿ. ಕೆಂಡ ಆಗಕ್ಕೆ ಇಟ್ಟಿದೀವಿ. ಇನ್ನೊಂದು 5 ನಿಮಿಷ ಆಗತ್ತೆ ಕೆಂಡ. ಆವಾಗ ಇದನ್ನ ಗ್ರಿಲ್ಗೆ ಹಾಕಿ ಬೇಯಿಸ್ಕೊಂಡು
ಎಣ್ಣೆ ಬಿಟ್ಟಿದೆ ಆಲ್ಮೋಸ್ಟ್. ಏನು ಕೊಡಿ, ತುಪ್ಪ ಕೊಡಿ. ತುಪ್ಪ ಹಾಕ್ತೀನಿ. ಎಷ್ಟು ಸ್ಪೂನ್ ಹಾಕ್ತೀರಾ ಆಂಟಿ? 2 ಸ್ಪೂನ್ ಹಾಕ್ತೀನಿ ತುಪ್ಪ, ಯಾಕಂದ್ರೆ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ನೋಡಿ. ಇದು ನ್ಯಾಚುರಲ್ ತುಪ್ಪ. ಇದು ಎಮ್ಮೆದು, ಸಾರಿ ಹಸಿದು ಎಮ್ಮೆದು ಎಮ್ಮೆ ತುಪ್ಪ. ಇದು ತುಪ್ಪನೂ ಡಿಫ್ರೆಂಟ್ ಆಗಿ ಕಾಯಿಸ್ತೀವಿ ನಾವು, ತುಂಬಾ ಡಿಫ್ರೆಂಟ್. ಅದನ್ನು ಒಂದು ರೆಸಿಪಿ ಮಾಡಬೇಕು. ಮೆಂತ್ಯ ಪುಡಿ ಮಾಡಿ ನಾವಮ್ಮ ಚೆನ್ನಾಗಿ ಕಾಯಿಸ್ತಾರೆ, ಅದನ್ನ ಎಲ್ಲ ಚೆನ್ನಾಗಿ ಕಾಯಿಸ್ತಾರೆ. ಇವ್ರ ಅಮ್ಮ ತುಪ್ಪ ಮಾಡೋದು ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ನಿಮಗೆ ಕಾಸಕ್ ಬರಲ್ಲ. ನನಗೆ ಬರಲ್ಲ, ನಾನು ಬೆಂಗಳೂರು ತರ ಕಾಯಿಸ್ತೀನಿ. ಇವ್ರ ಹಳ್ಳಿ ತುಪ್ಪ, ಹಳ್ಳಿ ತರ ರೆಸಿಪಿ. ಹಳ್ಳಿ ತುಪ್ಪ, ಹಳ್ಳಿ ತುಪ್ಪ, ಅದನ್ನೇ ಟ್ಯಾಗ್ಲೈನ್ ಹಾಕೋಣ. ನ್ಯಾಚುರಲ್ ತುಪ್ಪ ನಾವು ಮಾಡೋದು ನ್ಯಾಚುರಲ್. ಅದೇ ರೆಸಿಪಿಗೆ ಇನ್ನೇನೆ ಹಾಡ್ ಮಾಡ್ತಾರೆ ಕಾಯಿಸುವಾಗ. ಹೌದು, ಮೆಂತ್ಯ ಸ್ವಲ್ಪ, ಸಾಸಿವೆ ಹಾಕಿವಮ್ಮ, ಅರಿಶಿನ, ಮೆಂತ್ಯ, ಉಪ್ಪು, ಆಮೇಲೆ ಏಲಕ್ಕಿ, ಲವಂಗ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ, ಮತ್ತೆ ಇದು ಹಾಕ್ತಿವಲ್ಲಮ್ಮ ನುಗ್ಗೆ ಸೊಪ್ಪು ಹಾಕ್ತಿವಿ, ಮತ್ತೆ ವಿಳೆದೆಲೆನೂ ಹಾಕ್ತಿವಿ. ಅದು ತುಂಬಾ ಇದೆಲ್ಲ ಇಷ್ಟು ಐಟಮ್ ಹಾಕೋದು ದೇವ್ರ ಪೂಜೆಗೆ, ಇದಕ್ಕಾಗಲ್ಲ. ಬರೀ ಅದು ಅಡುಗೆಗೆ, ಊಟಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಅದನ್ನು ದೇವ್ರಿಗೆ ಉಪಯೋಗಿಸಲ್ಲ. ಇವಾಗ ಇಷ್ಟೆಲ್ಲ ರೈಸ್ ಎಲ್ಲ ಹಾಕಿ ಕುದಿಸಿ ತುಪ್ಪ ಹಾಕಿದೀವಿ. ಇನ್ನೊಂದು 1/4 ಗಂಟೆ ಅದು ಸ್ಲೋ ಗುರಿಲಿ ಇಟ್ಟೋಣ ಅಥವಾ ಇನ್ನೊಂದು ಸ್ವಲ್ಪ ನೀರು ಹಿಂಗದ್ಮೇಲೆ ಸ್ಲೋ ಉರಿ ಇಡ್ತೀವಿ, ದಮ್ಗೆ ಇಡ್ತೀವಿ. ಇನ್ನೊಂದು 10 ನಿಮಿಷ. ಈಗ ದಮ್ ಕಟ್ಟದಷ್ಟೇ ಅಲ್ವಾ ಆಂಟಿ? 3/4 ಭಾಗ ಬೆಂದಿದೆ. ಈಗ ದಮ್ ಕಟ್ಬಿಟ್ರೆ ಮುಗೀತು ಅಷ್ಟೇ. ಫುಲ್ ಎಲ್ಲ ಆಲ್ಮೋಸ್ಟ್ ಸೂಪರ್ ಆಗೈತೆ ಅಂತ ನನ್ನ ಅನಿಸಿಕೆ. ಬರುತ್ತೆ ಈಗ. ಕರೆಕ್ಟ್ ಆಗಿ ನೀರ್ ಹಾಕಿದೀವಿ ನಾವು, ಅಳತೆಗೆ ನೀರ್ ಹಾಕಿದ್ವಿ. ಇನ್ನ ಒಂದ್ ಲೋಟ ಎಕ್ಸ್ಟ್ರಾ ಇದ್ರು ಏನು ಹಾಕ್ತಿರ್ಲಿಲ್ಲ. ಮೆತ್ತಗಾಗುತ್ತೆ, ನಂಗೆ ಉದುದ್ರಾಗಿರ್ಬೇಕಲ್ವಾ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ದಮ್ ಕಟ್ಟೋಣ. ಈಗ ಸ್ಲೋ ಉರಿ ಇಡೋಣಲ್ಲ, ಫುಲ್ ಸ್ಲೋ ದಮ್. ಚಿಕನ್ ಎಲ್ಲ ಬೆಂದಿದೆ ಆಲ್ರೆಡಿ ಎಲ್ಲ ಬೆಂದಿದೆ. ಇವಾಗ ಯಾವ ತರ ದಮ್ ಇಡ್ತೀರಾ? ಅದ್ರ ಮೇಲೆ ಏನ್ ಇಡ್ತೀರಾ? ನೀರಿನ ತಪ್ಪಲ ಇಡ್ತೀವಿ. ಅಮ್ಮ ಈಗ ಅಕ್ಕಿ ತೊಳೆದಿದ್ವಲ್ಲ, ಅದ್ರಲ್ಲಿ ಇಟ್ಬಿಟ್ರೆ ಸರಿ ಆಗುತ್ತೆ ವೇಟ್. ಇದ್ರಲ್ಲಿ ಅದು ತುಂಬಾ ಇಟ್ಬಿಡಿ. ಬಿಂದಿಲಿರೋನೇ ಉಯ್ಯಮ್ಮ. ಸ್ಲೋ ಉರಿ ಇಟ್ಟು ಈಗ ಪಾತ್ರೆ ಇಡೋಣ ಆಂಟಿ. ಇದು ನೀರಿನ ಪಾತ್ರೆ, ಸ್ಲೋ ಫ್ಲೇಮಲ್ಲಿ ನಾವೀಗ ತಂದೂರಿ ರೆಸಿಪಿ ಮಾಡಕ್ ಹೋಗ್ತೀವಿ. ಇದ್ರ ಪಾಡಿಗೆ ಇದಾಗುತ್ತೆ. ಸ್ಲೋ. ಎಷ್ಟು ನಿಮಿಷ ಬೇಕಂಟಿ? ಒಂದು 10 ಮಿನಿಟ್ಸ್? 10 ನಿಮಿಷ ಸಾಕು. 10 ನಿಮಿಷ ದಮ್ ಕಟ್ಬಿಡ್ತೀವಿ. ದಮ್ ಕಟ್ಬಿಟ್ಟು ರೆಡಿ ಆಗುತ್ತೆ. ಇವಾಗ ನಾವು ಗ್ರಿಲ್ ಚಿಕನ್ ಮಾಡಕ್ ಹೋಗೋಣ. ಓಕೆ. ಸೂಪರ್ ಆಗಿದೆ ದಮ್ ಬಿರಿಯಾನಿ. ಸಖತ್ತಾಗಿ ಬಂದಿದೆ ಮೊನ್ನೆ ಅಲ್ಲಪ್ಪ. ಎಷ್ಟೊತ್ತು ಅಂತೂ ಮಾಡಕ್ಕೆ ಇದನ್ನ? ಒಂದು ಆಲ್ಮೋಸ್ಟ್ 1/4 ಅವರ್ ಅಷ್ಟೇ. ಅಕ್ಕಿ ಆದ್ಮೇಲೆ 1/4 ಅವರ್. ಸಖತ್ತಾಗಿ ಬಂದಿದೆ, ಅಕ್ಕಿನೂ ಚೆನ್ನಾಗಿದೆ. ಇನ್ನೊಂದು 5 ಮಿನಿಟ್ಸ್ ಹಿಂಗೆ ಬಿಟ್ಬಿಟ್ರೆ ಆ ತಂದೂರಿ ಜೊತೆ ಬಿರಿಯಾನಿ ಸೂಪರ್. ಸೂಪರ್. ಎಲ್ಲರೂ ಹೊಟ್ಟೆ ಕವ ಅಂತಿದೆ, ಎಲ್ಲ ಬಿಸಿ ಬಿಸಿ. ನಿಮಿಷ ಹಿಂದ್ಗಡೆಯಿಂದ ತೆಗಿ, ತೊಂದರೆ ಇಲ್ಲ. ನನ್ನ ಕಾಣಿ ಬಂತಾ? ಓನ್ಲಿ ಬಿರಿಯಾನಿ. ಅದು ಹೊಗೆ ಬರ್ಬೇಕಾಯ್ತು, ಸ್ಮೋಕಿ ಬರ್ಬೇಕಾಯ್ತು. ದಮ್ ಬಿರಿಯಾನಿ. ಅಜ್ಜಿ ಹೆಂಗೈತೆ ಅಜ್ಜಿ? ದಮ್ ಬಿರಿಯಾನಿ.